ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾನಿಲ್ಲಿ ಡ್ರಮ್ ಶೇಪ್ ಬೀಡ್ನ ತೊಗೊಂಡಿದ್ದೀನಿ. ಮತ್ತು 6 ಎಳೆ ದಾರ ತೆಗೆದು ಈ ರೀತಿ ನಾಟ್ ಹಾಕೊಂಡಿದ್ದೀನಿ. ನಿಡಲ್ ನಂಬರ್ 10.075 ಎಂಬುದು ನಿಡಲ್ ತೊಗೊಂಡಿದ್ದೀನಿ. 11 ಆದರೂ ನಡೆಯುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ. ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನಿಲ್ಲಿ ಬಟ್ಟೆಗೆ 2 ಸಲ ಲಾಕ್ ಮಾಡ್ಕೊಳ್ತೀನಿ. ನೀಡಲ್ನ ಬಟ್ಟೆಗೆ ಚುಚ್ಚಿ ದಾರನ ತಂದು ಅದನ್ನು ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಮಾಡಿಕೊಂಡು ನಾನು ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತಿದ್ದೀನಿ. ಅಂದರೆ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ. 2 ಸಲ ಲಾಕ್ ಮಾಡಿಕೊಂಡು ದಾರನ ಸ್ವಲ್ಪ ಮೇಲೆತ್ತಿ ಈ ಥರ ಥ್ರೆಡ್ನ ನಾನೊಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಿದ್ದೀನಿ. ನೀಡಲ್ಗೆ ಈ ರೀತಿ ಬೀಡ್ನ ಹಾಕ್ಕೊಂಡು ಅದು ಹೋಲ್ ಒಳಗಡೆಯಿಂದ ದಾರನ ನಾವು ಮೇಲೆ ತರಬೇಕು. ಬೀಡ್ನ ಹಾಕ್ಕೊಂಡು ಬೀಡ್ನ ಲಾಕ್ ಮಾಡ್ಕೊಳ್ಬೇಕು. ಇಲ್ಲಿ ಈ ರೀತಿ ಲಾಕ್ ಮಾಡಿಕೊಂಡು ಬಟ್ಟೆಗೆ ಇಟ್ಕೊಂಡು ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವಿಲ್ಲಿ ಲಾಕ್ ಮಾಡ್ಕೊಳ್ಬೇಕು. ನೀಡಲ್ನ ಬಟ್ಟೆಗೆ ಚುಚ್ಚಿ ನಾವು ದಾರನ ಈ ರೀತಿ ಮೇಲೆ ತಂದು 2 ಲೂಪಲ್ಲಿ ಒಂದೇ ಸಲ ದಾರನ ಹೇಳ್ಕೊಳ್ಬೇಕು. ಈ ರೀತಿ ಲಾಕ್ ಆದಮೇಲೆ ನಾವು 4 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ನ ಹಾಕ್ಕೊಳ್ಬೇಕು. 1 2 3 4 4 ಚೈನ್ ಹಾಕ್ಕೊಂಡು ಅದು ಕೂಡ ಬಟ್ಟೆಗೆ ನೀಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಆದಮೇಲೆ ನಾನು ಮತ್ತೊಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ದಾರನ ಮೇಲೆತ್ತಿ ಇನ್ನೊಂದು ಬೀಡ್ನ ಹಾಕ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಯಾವ ಬೀಡ್ ಬೇಕಾದರೂ ನೀವು ಬಳಸ್ಬೋದು, ಇಂಥದ್ದೇ ಬೀಡು ಅಂತ ಏನಿಲ್ಲ. ಈ ರೀತಿ ಬೀಡ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಆದಮೇಲೆ ನಾವು ಇಲ್ಲಿ ಬಟ್ಟೆಗೆ ಚುಚ್ಚಬೇಕು. ಈ ರೀತಿ ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. 1 2 3 4 4 ಚೈನ್ ಹಾಕ್ಕೊಂಡು ನಾವು ಲಾಕ್ ಮಾಡಬೇಕಾಗುತ್ತೆ. ನಾವು ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೊಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನಾವಿಲ್ಲಿ ಬೀಡು 4 ಚೈನು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಬರಬೇಕಾಗುತ್ತೆ. ಫ್ರೆಂಡ್ಸ್, ನಮಗೆ ಬೇಸ್ ಲೈನ್ ಇದೇ ರೀತಿ ಬರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸೆಕೆಂಡ್ ಲೈನ್ಗೆ ಅಂದರೆ ಸೆಕೆಂಡ್ ಸ್ಟೆಪ್ಗೆ ನಾನು ಸ್ಟಾರ್ಟಿಂಗ್ ಎಲ್ಲಿ ಲಾಕ್ ಮಾಡಿದೆ ಅದ್ರ ಮೇಲೇ ಲಾಕ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಸ್ಟಾರ್ಟಿಂಗ್ ಎಲ್ಲಿ ಲಾಕ್ ಮಾಡ್ಕೊಂಡಿದ್ದೆ ಅದ್ರ ಮೇಲೆ ಹೋಲ್ ಇರುತ್ತೆ, ಅಲ್ಲೇ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ನಾನಿಲ್ಲಿ ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 4 4 ಚೈನ್ ಹಾಕ್ತೀನಿ. ಫ್ರೆಂಡ್ಸ್, ಬೀಡಿಗೆ ಸಾಕಾಗಲ್ಲ ಅಂದರೆ ನಾವು ಇನ್ನೊಂದು ಚೈನ್ನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾವು ಬೀಡ ರೌಂಡ್ ಶೇಪ್ ಇರೋ ತಗೊಂಡ್ರೆ ಸ್ವಲ್ಪ ಕಮ್ಮಿ ಚೈನ್ ಹಿಡಿಬೋದು. ಸ್ವಲ್ಪ ಲಾಂಗ್ ಆಗಿರೋ ಚೈನ್ ತಗೊಂಡ್ರೆ ಜಾಸ್ತಿ ಹಿಡಿಯುತ್ತೆ. ಮತ್ತು ಅಲ್ಲಿಂದ ನಾನು ನೀಡಲ್ ಮೇಲೆ ಒಂದು ಸಲ ದಾರೆಲ್ಲ ಸುತ್ತಕೊಂಡು ನಾನಿಲ್ಲಿ 4 ಚೈನ್ ಇದೆಯಲ್ಲ ಅದ್ರ ಒಳಗಡೆ ನಾನು ದಾರನ ತಂದು 2ರಿಂದ 1 ಮಾಡ್ಕೊಳ್ತೀನಿ. ಮತ್ತೆ 2ರಿಂದ 1 ಮಾಡ್ಕೊಳ್ತೀನಿ. ಈ ರೀತಿ ಕಂಬನ ಮಾಡ್ಕೊಳ್ಬೇಕು. ನಾವು 5 ಚೈನ್ ಹಾಕಿ ಕಂಬನ ಮಾಡ್ತಾ ಇದ್ದೀವಿ. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಬೇಕು. 2ರಿಂದ 1 ಮತ್ತೆ 2ರಿಂದ 1 2 ಕಂಬ ಆಯಿತು. ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಬೇಕು. ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. 2ರಿಂದ 1 ಮತ್ತೆ 2ರಿಂದ 1 3 ಕಂಬ ಆಯಿತು. ಇದೇ ರೀತಿ ನಾವು ಕಂಬಗಳನ್ನ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ಒಟ್ಟು 6 ಕಂಬಗಳನ್ನ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ಬೇಕು. 2ರಿಂದ 1 ಮತ್ತೆ 2ರಿಂದ 1 4 ಕಂಬ ಆಯಿತು. ಮತ್ತೆ 2ರಿಂದ 1 ಮತ್ತೆ 2ರಿಂದ 1. ಫ್ರೆಂಡ್ಸ್, ಇಲ್ಲಿ ನಾನು 5 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಂಬಗಳನ್ನ ಮಾಡ್ಕೊಳ್ಬೇಕು ನಾವಿಲ್ಲಿ. ನೆಕ್ಸ್ಟ್ ನಾನಿಲ್ಲಿ ಮತ್ತೆ ಇನ್ನೊಂದು ಕಂಬನ ಮಾಡ್ಕೊಳ್ತೀನಿ. ಈ ರೀತಿ ನಾನು ಒಟ್ಟು 6 ಕಂಬಗಳನ್ನ ನಾವು 4 ಚೈನ್ ಗಾಪಲ್ಲಿ ಫಿಲ್ ಮಾಡ್ಕೊಳ್ಬೇಕು. ಅಲ್ಲಿಂದನೇ ಡೈರೆಕ್ಟಾಗಿ ನಾನು 5 ಚೈನ್ ಹಾಕ್ಕೊಳ್ತೀನಿ. 1 2 3 4 5 5 ಚೈನ್ನ ಹಾಕಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನಾನು ಕಂಬನ ಮಾಡ್ಕೊಳ್ತೀನಿ.
4 ಚೈನ್ ಗ್ಯಾಪ್ಗೆ ನಾವು ಕಂಬನ ಮಾಡ್ಕೊಳ್ಬೇಕು. ಎಲ್ಲೂ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಡೈರೆಕ್ಟಾಗಿ ನಾವು 5 ಚೈನ್ನ ಹಾಕ್ಕೊಂಡು ಕಂಬನ ಮಾಡ್ಕೊಳ್ಬೇಕು. ನೀಡಲ್ ಮೇಲೆ ಒಂದ್ಸಲ ದಾರನ ಸುತ್ಕೊಳ್ಬೇಕು. ಅದೇ 4 ಚೈನ್ ಗ್ಯಾಪಲ್ಲಿ ದಾರನ ತಂದು ಕಂಬನ ಮಾಡ್ಕೊಳ್ತೀನಿ. ನಾವು ಇದೇ ರೀತಿ 6 ಕಂಬಗಳನ್ನ ಮಾಡ್ಕೊಳ್ಬೇಕು. ಒಟ್ಟು ನಾವಿಲ್ಲಿ 6 ಕಂಬನ ಹಾಕಿ ನೆಕ್ಸ್ಟ್ 5 ಚೈನ್ನ ಹಾಕ್ಕೊಳ್ಬೇಕು. 1 2 3 4 5 5 ಚೈನ್ ಹಾಕಿ ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಕಾಣ್ತಿದೆಯಲ್ವಾ, ಅಲ್ಲಿ ಕಂಬನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ನಮಗೆ ಸೆಕೆಂಡ್ ಬೇಸ್ ಲೈನ್ ಈ ರೀತಿ ಬರುತ್ತೆ, ಅಂದರೆ ಸೆಕೆಂಡ್ ಸ್ಟೆಪ್ಪು ನಮಗೆ ಈ ರೀತಿ ಕಾಣಿಸುತ್ತೆ. ನಾವು ಇದಕ್ಕೂ ಕೂಡ ಕುಚ್ಚನ್ನು ಕಟ್ಕೊಳ್ಬೋದು, ಇದನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಸೆಕೆಂಡ್ ಸ್ಟೆಪ್ಪ ಪೂರ್ತಿ ಹಾಕಿ ದಾರನ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ನಮಗೆ ಇಲ್ಲಿ 3ನೇ ಸ್ಟೆಪ್ ಯಾವ ರೀತಿ ಅಂದರೆ, ನಾನು ಸೆಕೆಂಡ್ ಸ್ಟೆಪ್ ಲಾಕ್ ಮಾಡಿದ್ನಲ್ಲ ಅದ್ರ ಮೇಲೇ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ನಿಡಲ್ನ ಚುಚ್ಚಿ ದಾರನ ತಂದು ನಾವಿಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ನಾನಿಲ್ಲಿ ಚೈನ್ಗಳನ್ನ ಹಾಕೊಳ್ತೀನಿ. ನಮ್ಗೆ ನೋಡ್ಕೊಳ್ಬೇಕಿಲ್ಲಿ ಎಷ್ಟು ಚೈನ್ಗಳು ಇರಿಸುತ್ತೆ ಅಂತ. ನಾವು ಸೆಕೆಂಡ್ ಸ್ಟೆಪ್ಪು 5 ಚೈನ್ ಹಾಕಿದ್ವಲ್ವ, ಅದೇ ರೀತಿ ಇಲ್ಲಿ ಕೂಡ ಚೈನ್ನ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ 4 ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ. 1 2 3 4 ಫ್ರೆಂಡ್ಸ್ ನೋಡ್ಕೊಳ್ಳಿ, ನಿಮಗೆ ಚೈನ್ ಸಾಕಾಗಲಿಲ್ಲ ಅಂದರೆ ಇನ್ನೂ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ನಾನು ಸಾಕಾಗುತ್ತೆ. ನಾನು ಮೊದಲನೇ ಕಂಬದ ಹೋಲ್ ಇದೆಯಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ನಾನು ಸೆಕೆಂಡ್ ಸ್ಟೆಪ್ ಕಂಬಗಳನ್ನ ಮಾಡಿದ್ವಲ್ವ, ಅದ್ರ ಮೇಲೆ ಹೋಲ್ಗಳು ಕಾಣಿಸುತ್ತೆ, ಅಲ್ಲಿ ಲಾಕ್ ಮಾಡಿದ್ದೀನಿ. ಮತ್ತೆ ಪಕ್ಕದಲ್ಲಿ ಇನ್ನೊಂದ್ಸಲ 2ನೇ ಕಂಬದ ಹೋಲ್ಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ಕಂಬದ ಹೋಲ್ಗೆ ನಾವಿಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಒಟ್ಟು 3 ಕಂಬಗಳಿಗೆ ನಾನು ಇಲ್ಲಿ ಲಾಕ್ ಮಾಡ್ಕೊಳ್ತಿದ್ದೀನಿ. ಒಟ್ಟು ನಾವು 6 ಕಂಬಗಳನ್ನ ಮಾಡ್ಕೊಂಡಿದ್ವಲ್ವ, ಅದರಲ್ಲಿ 3 ಕಂಬಗಳಿಗೆ ಲಾಕ್ ಮಾಡಬೇಕು. ನಾನು ಅಲ್ಲಿಂದನೇ ಡೈರೆಕ್ಟಾಗಿ ನಿಡಲ್ ಮೇಲೆ 2 ಸಲ ದಾರನ ಸುತ್ಕೊಳ್ತೀನಿ. ಈ ರೀತಿ ನಾವೇನು 5 ಚೈನ್ ಹಾಕ್ಕೊಂಡಿದ್ವಲ್ವ, ಅಲ್ಲೋಗಿ ದಾರನ ತಂದು ನಾವಿಲ್ಲಿ 2ರಿಂದ 1 ಮಾಡ್ಕೊಳ್ಬೇಕು, ಮತ್ತೆ 2ರಿಂದ 1 ಮಾಡ್ಕೊಳ್ಬೇಕು, ಮತ್ತೆ 2 ಲೂಪಿಂದ 1 ಮಾಡ್ಕೊಳ್ಬೇಕು. ಒಟ್ಟು 3 ಸಲ ನಾವಿಲ್ಲಿ ದಾರನ ಮೇಲೆ ತರಬೇಕು. ಈ ರೀತಿ ಕಂಬ ನಮಗೆ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ನಾನು ನೀಡಲ್ ಮೇಲೆ 2 ಸಲ ದಾರನ ಸುತ್ಕೊಳ್ತೀನಿ. ಒಟ್ಟು 3 ಲೂಪ್ ಆಗುತ್ತೆ. ನೀಡಲ್ ಮೇಲೆ ದಾರನ ತರ್ತೀನಿ. ಒಟ್ಟು 4 ಆಗುತ್ತೆ. 2ರಿಂದ 1 ಮಾಡ್ಕೊಳ್ತೀನಿ, ಮತ್ತೆ 2ರಿಂದ 1 ಮಾಡ್ಕೊಳ್ತಿದ್ದೀನಿ, ಮತ್ತೆ 2 ಲೂಪಿಂದ 1 ಮಾಡ್ಕೊಳ್ತೀನಿ. 2 ಕಂಬ ಆಯಿತು. ಅಂದರೆ ಫ್ರೆಂಡ್ಸ್ ನಾವಿಲ್ಲಿ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಿದ್ದೀವಿ. ನಿಮಗೆ ಸ್ವಲ್ಪ ತ್ರಿಬಲ್ ಕ್ರೋಶೆ ಹಾಕೊಳ್ಳೋದು ಕಷ್ಟ ಆಗುತ್ತೆ ಅಂದರೆ ಡಬಲ್ ಕ್ರೋಶೆನೂ ಕೂಡ ಹಾಕ್ಕೊಳ್ಬೋದು. ಇಲ್ಲಿ 3 ಕಂಬ ಆಯಿತು. 3 ಕಂಬ ಆದಮೇಲೆ ನಾನು ಮತ್ತೆ ನಿಡಲ್ ಮೇಲೆ 1 ಸಲ ದಾರನ ಸುತ್ಕೊಂಡು 2 ಸಲ ದಾರನ ಸುತ್ಕೊಂಡು ಕಂಬನ ಮಾಡ್ಕೊಳ್ತೀನಿ. 4 ಕಂಬ ಆಯಿತು. ಮತ್ತೆ ನಿಡಲ್ ಮೇಲೆ 2 ಸಲ ದಾರನ ಸುತ್ಕೊಳ್ತೀನಿ. ದಾರನ ತಂದು 2ರಿಂದ 1 ಮಾಡ್ಕೊಳ್ಬೇಕು, ಮತ್ತೆ 2ರಿಂದ 1 ಮಾಡ್ಕೊಳ್ಬೇಕು, ಮತ್ತೆ 2ರಿಂದ 1 ಮಾಡ್ಕೊಳ್ಬೇಕು. ಫ್ರೆಂಡ್ಸ್ ಇಲ್ಲಿ 5 ಕಂಬ ಆದಮೇಲೆ ನಾನು ಸ್ಮಾಲ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ದಾರನ ಮೇಲೆತ್ತಿ 1 ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಮಾಲ್ ಸೈಜ್ ಡಲ್ ಬೀಡ್ ಅಂತೀವಲ್ಲ ಅದನ್ನು ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಕಂಬನ ಮಾಡ್ಕೊಳ್ತೀನಿ. ಮತ್ತೆ 5 ಕಂಬಗಳನ್ನ ನಾವು ಮಾಡ್ಕೊಳ್ಬೇಕು. ನಾವೇನೋ ಪ್ರೀವಿಯಸ್ ಆಗಿ 5 ಕಂಬನ ಮಾಡ್ಕೊಂಡಿದ್ವಲ್ವ, ಅದೇ ರೀತಿ ಇಲ್ಲೂ ಕೂಡ 5 ಕಂಬಗಳನ್ನ ಮಾಡ್ಕೊಳ್ಬೇಕು. ಫ್ರೆಂಡ್ಸ್ ಇಲ್ಲಿ ಬೇಕಿದ್ರೆ ನಾವು ಪ್ರತಿಯೊಂದು ಕಂಬದ ಮೇಲೂ ಕೂಡ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಮಧ್ಯೆ ಸೆಂಟ್ರಿಂಗಲ್ಲಿ 1 ಬೀಡ್ ಮಾತ್ರ ಇನ್ಸರ್ಟ್ ಮಾಡ್ಕೊಳ್ತೀನಿ. ನಾವು ಬೀಡ್ಗಿಂತ ಮುಂಚೆ 5 ಕಂಬಗಳನ್ನ ಮಾಡ್ಕೊಂಡಿದ್ದು, ಅದೇ ರೀತಿ ಬೀಡ್ ಆದಮೇಲೂ ಕೂಡ 5 ಕಂಬಗಳನ್ನ ಮಾಡ್ಕೊಳ್ಬೇಕು. ಒಟ್ಟು ನಮಗೆ 10 ಕಂಬಗಳಾಗುತ್ತೆ. ಫ್ರೆಂಡ್ಸ್ ನೋಡ್ಬೋದು, ಇಲ್ಲಿ ನಾನು ಇಲ್ಲಿ 10ನೇ ಕಂಬನ ಮಾಡ್ಕೊಳ್ತಿದ್ದೀನಿ.
2ರಿಂದ 1 ಮಾಡ್ಕೊಳ್ಬೇಕು, ಮತ್ತೆ 2ರಿಂದ 1 ಮಾಡ್ಕೊಳ್ಬೇಕು, ಮತ್ತೆ 2ರಿಂದ 1 ಮಾಡ್ಕೊಳ್ಬೇಕು. ನಮಗೆ ಪುಟ್ಟಾಗಿ ಒಂದು ಸ್ಮಾಲ್ ಆರ್ಚ್ ಬರುತ್ತೆ ಅಷ್ಟೇ. ಇಲ್ಲಿ ಈ ರೀತಿ ಕಾಣಿಸುತ್ತೆ. ನಾನು ಅದನ್ನ 3 ಕಂಬಗಳು ಬಿಟ್ಟು ಲಾಕ್ ಮಾಡ್ತೀನಿ. ನೋಡ್ಬೋದು ಇಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ನಾನಿಲ್ಲಿ 1 2 3 ಅಂದರೆ 3 ಕಂಬಗಳು ಬಿಟ್ಟು ಇದನ್ನ ಲಾಕ್ ಮಾಡ್ತೀನಿ. ನಾವು 3 ಕಂಬಗಳನ್ನ ನಾವು ಸಿಂಗಲ್ ಕ್ರೋಶೆ ಮಾಡಿದ್ವಲ್ವ ಸ್ಟಾರ್ಟಿಂಗಲ್ಲಿ, ಅದೇ ರೀತಿ ಇಲ್ಲೂ ಕೂಡ 3 ಕಂಬಗಳನ್ನ ಬಿಟ್ಟು ಲಾಕ್ ಮಾಡ್ತಾ ಇದೀನಿ. ಮತ್ತೆ 3 ಕಂಬಗಳಿಗೆ ಸಿಂಗಲ್ ಕ್ರೋಶೆನ ಮಾಡ್ತೀನಿ. ಫ್ರೆಂಡ್ಸ್, ಡಿಸೈನ್ ನಮಗೆ ಈ ರೀತಿ ಬರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ತೀನಿ. ಇನ್ನು 3 ಕಂಬಗಳಿರುತ್ತಲ್ವ, ಆ ಕಂಬಗಳಲ್ಲಿ ಸಿಂಗಲ್ ಕ್ರೋಶೆನ ಫಿಲ್ ಮಾಡಬೇಕು. ನಾನು ಇಲ್ಲಿಂದನೇ ಒಟ್ಟು 4 ಚೈನ್ಗಳನ್ನ ಹಾಕೊಳ್ತೀನಿ. 1 2 3 4. ಫ್ರೆಂಡ್ಸ್, ನೋಡ್ಕೊಳ್ಬೋದು, ನೀವು ಎಷ್ಟು ಚೈನ್ ಆಗುತ್ತೆ ಅಷ್ಟು ನೋಡ್ಕೊಂಡು ಹಾಕಿ. ಇಲ್ಲಾಂದರೆ 1 ಚೈನ್ ಎಕ್ಸ್ಟ್ರಾ ಕೂಡ ಹಾಕಿದ್ರೂ ಆಗುತ್ತೆ. ನಮಗಿಲ್ಲಿ ಕುಚ್ಚು ಬರುತ್ತೆ. ಫ್ರೆಂಡ್ಸ್, ಈ ರೀತಿ ನಾವು ಬೆರಳಲ್ಲಿ ನೀಟ್ ಮಾಡಿದ್ರೆ ತುಂಬಾ ನೀಟಾಗಿ ಕೂರುತ್ತೆ. ಇದು ಫಿನಿಶಿಂಗು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾನಿಲ್ಲಿ 3 ಸಲ ಸಿಂಗಲ್ ಕ್ರೋಶೆನ ಮಾಡ್ತಿದ್ದೀನಿ. ಕಂಬದ ಮೇಲೆ ನಮಗೆ ಹೋಲ್ಗಳು ಕಾಣಿಸುತ್ತೆ, ಅಲ್ಲಿ 3 ಸಲ ಅಂದರೆ 3 ಕಂಬದ ಮೇಲೆ ನಾವು ಸಿಂಗಲ್ ಕ್ರೋಶೆನ ಮಾಡಬೇಕು. ನೆಕ್ಸ್ಟ್ ಅಲ್ಲಿಂದ ನಾನು ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ನೆಕ್ಸ್ಟ್ ಆರ್ಚ್ಗೆ ಅಂದರೆ ನಾವು 5 ಚೈನ್ ಹಾಕಿದ್ವಲ್ಲ, ಅಲ್ಲಿ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಿದ್ದೀನಿ. ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಳ್ಬೇಕು. ಅದೇ 5 ಚೈನ್ ಗ್ಯಾಪ್ ಒಳಗಡೆ 2ರಿಂದ 1 2ರಿಂದ 1 ಮತ್ತೆ 2ರಿಂದ 1 2 ಕಂಬ ಆಯಿತು. ಮತ್ತೆ ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಳ್ಬೇಕು. ಅದೇ ರೀತಿ ನಾವು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಬೇಕು. 3 ಕಂಬ ಆಯಿತು. ಫ್ರೆಂಡ್ಸ್, ಮತ್ತೆ ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ಅದೇ 5 ಚೈನ್ ಗ್ಯಾಪ್ ಒಳಗಡೆ ದಾರನ ತಂದು 2ರಿಂದ 1 ಮಾಡ್ಕೊಳ್ಬೇಕು, ಮತ್ತೆ 2ರಿಂದ 1 ಮಾಡ್ಕೊಳ್ಬೇಕು. ಇಲ್ಲೂ ಕೂಡ ನಾವು 5 ಕಂಬಗಳನ್ನ ಹಾಕಿ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಳ್ಬೇಕು. ದಾರನ ಆ ಹೋಲ್ ಒಳಗಡೆಯಿಂದ ತಂದು ಅಂದರೆ 5 ಚೈನ್ ಗ್ಯಾಪಲ್ಲಿ ತಂದು ನಾನು ಈ ಕಂಬನ ಮಾಡ್ಕೊಳ್ತೀನಿ. ಸ್ವಲ್ಪ ದಾರನೇ ಮೇಲೆತ್ತಿ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ನ ಇನ್ಸರ್ಟ್ ಮಾಡಿ ಮತ್ತೆ ಕಂಬಗಳನ್ನ ಮಾಡ್ಕೊಳ್ತೀನಿ. ಅಂದರೆ ಮತ್ತೆ 5 ಕಂಬಗಳನ್ನ ನಾವಿಲ್ಲಿ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇದೇ ರೀತಿ ನಾವು ಫಿಲ್ ಮಾಡ್ಕೊಳ್ಬೇಕು. 5 ಕಂಬ ಆದಮೇಲೆ ಒಂದು ಬೀಡು, ಮತ್ತೆ 5 ಕಂಬನ ಮಾಡಬೇಕು. ಈ ರೀತಿ ಆರ್ಚ್ ಬರುತ್ತೆ. ನಮಗೆ ಇಲ್ಲಿ ಕುಚ್ಚು ಬರುತ್ತೆ, 2 ಆರ್ಚ್ ಮಧ್ಯೆ ನಮಗೆ ಕುಚ್ಚು ಬರುತ್ತೆ. ನಾನು ಪೂರ್ತಿ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂದಿದೆ. ಲಾಸ್ಟ್ ಎಂಡಿಂಗಲ್ಲಿ ನಾನು ಅದೇ ರೀತಿ ಹಾಕೊಂಡು ಬಂದು ನಾನಿಲ್ಲಿ ನೋಡ್ಬೋದು, ಇಲ್ಲಿ ಲಾಸ್ಟ್ ಎಂಡಿಂಗಲ್ಲಿ 4 ಚೈನ್ ಹಾಕಿ ಲಾಸ್ಟ್ ಎಂಡಿಂಗ್ ಲಾಕ್ ಮಾಡಿದ್ನಲ್ವ, ಆ ಹೋಲ್ ಮೇಲೆ ಲಾಕ್ ಮಾಡ್ತಾ ಇದೀನಿ. ಈ ರೀತಿ ಲಾಕ್ ಮಾಡಿ ಎಕ್ಸ್ಟ್ರಾ 2 ಚೈನ್ ಹಾಕಿ ದಾರನ ಕಟ್ ಮಾಡ್ತೀನಿ. ಸ್ವಲ್ಪ ಎಳೆದ್ರದು ಟೈಟಾಗಿ ಕೂರುತ್ತೆ. ನಾವು ಇದನ್ನ ಗ್ಲೋ ಹಾಕಿ ನೀಟಾಗಿ ಹಿಂದೆ ಅಂಟಿಸ್ಕೊಳ್ಬೇಕು, ಅಥವಾ ಕುಚ್ಚು ಕಟ್ಟಬೇಕಾದ್ರೆ ಅದ್ರೊಳಗಡೆ ಸೇರಿಸು ಕೂಡ ಕಟ್ಬೋದು. ನಮಗೆ ಡಿಸೈನ್ ಈ ರೀತಿ ಬಂದಿದೆ. ತುಂಬಾ ಸಿಂಪಲ್ ಆಗೂ ಕೂಡ ಇದೆ. ನಾನು ನೋಡ್ಬೋದು ಇಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಇದಕ್ಕೆ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ನಾನು ಯಾವ ರೀತಿ ಕಾಣಿಸುತ್ತೆ ಅಂತ. ನೋಡ್ಬೋದು ಇಲ್ಲಿ ನಾನಿಲ್ಲಿ 150 ಎಳೆ ದಾರ ತೆಗೆದು ಸಿಂಪಲ್ ಆಗಿ ಕುಚ್ಚನ್ನು ಹಾಕಿದ್ದೀನಿ. ಇವತ್ತಿನ ಫೈನಲ್ ಲುಕ್ ಇದು. ತುಂಬಾ ಗ್ರ್ಯಾಂಡ್ ಲುಕ್ ಅಂತಲೇ ಹೇಳ್ಬೋದು. ನಾವಿಲ್ಲೆಲ್ಲ ಸ್ಟೋನ್ ಚೈನ್ ಅಂಟಿಸಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಪ್ರೈಸ್ ಬಂದು ನಾವು 500ಇಂದ 600 ಗಂಟೆ ಚಾರ್ಜ್ ಮಾಡ್ಬೋದು. ಯುವರ್ ಪ್ಲೇಸ್ ಡಿಪೆಂಡ್ ಆಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.